ವಿಷಯದಲ್ಲೂ ಧರ್ಮದ ಪ್ರಕಾರ ನಡ್ಕೋಬೇಕು. ಇದು ಧರ್ಮನಾ? ಹೌದು ವಿಶಾಲ್ ಬಾಬಾ, ಇಲ್ಲ ಅನ್ಲಿ ನೋಡೋಣ ಯಾರಾದ್ರೂ. ಗಾಯತ್ರಿ ಅತ್ತೆ ಪುನರ್ಜನ್ಮ ಪಡೆದಿದ್ದಾರೆ ಅಂತ ಬರೀ ಬಾಯಲ್ಲಿ ಹೇಳೋದಲ್ಲ, ತೋರಿಸ್ಬೇಕು. ನಮ್ಮಮ್ಮ ಬಂದೇ ಬರ್ತಾರೆ. ಎಲ್ಲಿಂದ? ಅಡ್ರೆಸ್ ಗೊತ್ತಿದ್ರೆ ಅಲ್ಲೆಲ್ಲೋ ಯಾಕಿರಕ್ ಬಿಡ್ತಿದ್ದೆ. ಮನೆ ಕರ್ಕೊಂಡ್ ಬರ್ತಿದ್ರಿ ಅಷ್ಟೇನಾ? ಅಂದ್ರೆ ಅಡ್ರೆಸ್ ಗೊತ್ತಿಲ್ಲ, ಇಲ್ಲ ಅಂದ್ರೆ ಅವಳಿಲ್ಲ. ಇದಾರೆ, ನಂಬಿಕೆ ಇದೆ ಅಷ್ಟೇ. ಮಗು ಅದ್ ಗಾಯತ್ರಿ ಅತ್ತೆ ಈ ಜನ್ಮದಲ್ಲಿ ಬದುಕಿದಿದ್ರೆ ಇಷ್ಟೊತ್ತಿಗೆ ಮನೆಗ್ ಬರ್ಬೇಕಾಗಿತ್ತು. ನಮ್ಮ ಅಕ್ಕ ಎತ್ಕೋಬೇಕಿತ್ತು, ಹಾಸಿನಿ ಅಕ್ಕ ಅದಕ್ ಲಾಲಿ ಹಾಡ್ತಾ ಇರ್ಬೇಕಿತ್ತು. ಆತರ ಏನು ನಡೀದೆ ಇದೆ 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 ಅಂತ ಹೇಳ್ಕೊಂಡು ಯಾಮರ್ಸ್ತಾ ಇದ್ದೀರಾ. ಹಾಗ್ ಹೇಳಿ ಯಾರ ನಮ್ಸಕ್ ನೋಡ್ತಿದ್ದೀರಾ? ಸುಮನಾ, ಪುನರ್ಜನ್ಮ ಪಡೆದ್ಮೇಲೆ ಮತ್ತೆ ನೀನು ನಮ್ಮಮ್ಮನಿಗೆ ಶ್ರಾದ್ದ ಶಾಸ್ತ್ರಗಳನ್ನ ಮಾಡೋದು ತಪ್ಪ ಅಲ್ವಾ? ನೀನೇ ಹೇಳು. ಪುನರ್ಜನ್ಮ ಪಡೆದಿರೋ ನಿಮ್ಮಮ್ಮ ಎಳೆ ಮಗುಗೆ ಸತ್ ಹೋಗಿರ್ತಾರೆ ಅಂತ ನಾನ್ ಪಿಂಡ ಇಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ಮೊದ್ಲು. ಅದು ಇನ್ನೊಂದು ಕೊಡು ಬ್ರೋ. ನೀವೆಂತ ಗಂಡಾರಿ? ಹೆಂಡ್ತಿನ ಬೇರೆ ಗಂಡ್ಸ್ ಹೊಡೆದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಲ್ಲ? ಬೇರೆ ಗಂಡ್ಸೇನೆ ಬ್ರೋ, ನಿಮ್ಮ ಅಕ್ಕಂಗೆ ಗಂಡ ಆಗ್ಬೇಕು. ಈ ತರ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಹೊಡಿ ಹಕ್ಕು ಅವನಿಗಿದೆ. ಏಯ್, ಅದ್ ಹೇಗೋ ಹೊಡಿತಾನವನು? ಅಯ್ಯ, ಅವ್ರ ಅಮ್ಮನ ಬಗ್ಗೆ ಮಾತಾಡಿದಕ್ಕೆ ನಿನ್ನ ಹೆಂಡತಿಗೆ ಅವನ ಯಾಕೆ ಹೊಡಿಬೇಕು? ಹೇಳ್ಬೇಕು ಅಂದ್ರೆ ವಿಶ್ ಹೆಣ್ಮಕ್ಳ ಮೇಲೆ ಕೈ ಮಾಡೋನಲ್ಲ. ಅಂಥದ್ರಲ್ಲಿ ಇವತ್ತು ಸುಮ್ಮನನ್ಗೆ ಹೊಡೆದಿದ್ದಾನೆ ಅಂತಂದ್ರೆ ಅವನಿಗೆ ಎಷ್ಟು ಕೋಪ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಗಾಯತ್ರಿ ಅತ್ತೆ ಇದ್ರೆ ನಮಗ್ ತೋರ್ಸೋದಕ್ಕೆ ಹೇಳಿ. ಈಗ ತೋರ್ಸೋದಕ್ಕಾಗಲ್ಲ. ಆಹಾ, ದೊಡ್ಡಮ್ಮ ನಿಮ್ ಕೈಗೆ ಸಿಕ್ತ ಹಾಗೆ ಪ್ರಪಂಚಕ್ಕೆ ಪರಿಚಯ ಮಾಡಿಸೋದಕ್ಕೆ ಒಳ್ಳೆ ಮುಹೂರ್ತ ಬರಬೇಕು ಅನ್ನೋ ಹಾಗೆ ಇವಾಗ ತೋರ್ಸಕ್ಕಾಗಲ್ಲ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದೀಯೇ. ಸುಮನನ್ಗೆ ಹುಚ್ಚಿಡ್ತಿದ್ಯಾ ಅಂತ ಕೇಳ್ತಾರಷ್ಟೇ ಹೊರತು ಅವಳು ಕೇಳ್ತಿರೋ ಪ್ರಶ್ನೆಗೆ ಆನ್ಸರೇ ಮಾಡ್ತಿಲ್ಲ. ಈಗ ನನಗ್ ಹೊಡೆದು ನನ್ ಬಾಯಿ ಮುಚ್ಚೋದಕ್ ನೋಡ್ತಿದಾರತ್ತೆ. ಸಾಕ್ ಮಾಡಿ ನೀನು, ಸಾಕ್ ಮಾಡು. ನೈನಿ, ಬೇಡ ನೈನಿ. ನೈನಿ ಯಾರೇ ಮುಂದೆ ಬಂದ್ರು ಇವಳನ್ನ ಶೂಟ್ ಮಾಡ್ತೀನಿ. ನಮ್ಮನ್ ಕೂಡನಾ? ನಿಮ್ಮಲ್ಲಿ ಯಾರೇ ಮುಂದೆ ಬಂದ್ರು ಮೊದ್ಲು ಸಾಯೋದ್ ಮಾತ್ರ ಸುಮನಾನೆ. ರಿವಾಲ್ವರ್ ಯಾಕೆ ತಂದಿದ್ಯಾ ಅಕ್ಕ? ನಮ್ಮಮ್ಮ ಹೆತ್ತಿರೋ ಇಬ್ರು ಹೆಣ್ಮಕ್ಳಲ್ಲಿ ಒಬ್ಳು ನಾನು.
ಇನ್ನೊಂದು ಹೆಣ್ಮಗಳ ಹೆಸರು ಸುಮನ. ಅವಳು ಎಲ್ರ ಜೊತೆ ಹೊಂದ್ಕೊಂಡು ಹೋಗೋ ಹೆಣ್ಣಲ್ಲ ಅಂತ ಹುಚ್ಚು ಹಿಡಿದು ಮನುಷ್ಯಳಾಗಿ ಉಳಿದಿಲ್ಲ ಅಂತ ಅವಳನ್ನ ರಿವಾಲ್ವರ್ ಇಂದ ಶೂಟ್ ಮಾಡಿ ಸಾಯಿಸ್ಬಿಟ್ರು ಇವತ್ತು. ರೋಹಿತ್ರೆ, ಹಾ ಹೇಳಿ. ವಿಕ್ರಾಂತ್ ಅವ್ರು ಗೊತ್ತಾ ನಿಮ್ಗೆ? ಇವರೇ ಅಲ್ವಾ ತಾಯಿ? ಅವ್ರ ಹೆಂಡತಿ ಇವತ್ತು ಸತ್ತು ಹೋದ್ಲು. ಹತ್ತು ದಿನದವರೆಗೂ ಶವನ ಮನೇಲೆ ಇಟ್ಕೊಳ್ಳೋದು ಒಳ್ಳೇದಲ್ದಿರೋದ್ರಿಂದ ಶ್ರಾದ್ದ ಕರ್ಮ ಕೂಡ ಇವತ್ತೇ ಈಗ್ಲೇ ಮಾಡಿ ಮುಗಿಸ್ಬಿಡಿ. ನಾಳೆಯಿಂದ ಸತ್ತೋದವಳು ವಸ್ತುಗಳು, ಫೋಟೋಗಳು ಕೂಡ ಈ ಮನೆಯಲ್ಲಿ ಇರೋ ಹಾಗಿಲ್ಲ. ಪುರೋಹಿತ್ರೆ, ಬಂದು ಕೂತ್ಕೊಳ್ಳ ಈಗ. 1 ನಿಮಿಷ ಸ್ವಾಮಿ, ನನಗೆ ಭಯ ಆಗ್ತಿದೆ. ನಾನಿನ್ನೂ ಬದುಕೇ ಇದ್ದೀನಿ ಅಕ್ಕ. ನಾನು ಸತ್ತಿದ್ದೀನಿ ಅಂತಿದ್ಯಲ್ಲ. ನಿನ್ನನ್ನ ನಾನು ಶೂಟ್ ಮಾಡಿದ್ದೀನಿ, ನೀನು ಸತ್ತು ಹೋಗಿದ್ಯಾ? ಅಕ್ಕ, ಏನ್ ಹೇಳ್ತಿದ್ಯಾ ಅಕ್ಕ? ನಾನಿನ್ನು ಬದುಕೇ ಇದ್ದೀನಲ್ವಾ? ಇದು ಡೂಪ್ಲಿಕೇಟ್ ಅಂತ ಅನ್ಕೊಂಡಿದ್ಯಾ? ಇವತ್ತು ನೀನ್ ಸಾಯೋದು, ನಿನ್ನ ಹೆಸರಲ್ಲಿ ಪಿಂಡ ಇಡೋದು ಎಲ್ಲ ನಡೆಯುತ್ತೆ ಅಂತ ಡಿಸೈಡ್ ಆದ್ಮೇಲೆ ಇನ್ಯಾಕೆ ಅನುಮಾನ? ಅಕ್ಕ ಪ್ಲೀಸ್ ಬೇಡ ಅಕ್ಕ, ಹಾಗೆ ಮಾಡ್ಬೇಡ ಅಕ್ಕ. ನನ್ನನ್ನು ಸಾಯಿಸ್ಬೇಡ. ನನ್ನ ಮಗಳು ಒಲೋಚಿ ಅನಾಥೆ ಆಗ್ಬಿಡ್ತಾಳಕ್ಕ. ಆಗೋಳ ಯಾರು ನೋಡ್ಕೋತಾರೆ? ನನ್ನ ಮಾತು ಕೇಳು. ಹತ್ರಕ್ಕೆ ಬರಬೇಡ. ಅಕ್ಕ ಶೂಟ್ ಮಾಡಬೇಡ, ನನ್ನನ್ನು ಶೂಟ್ ಮಾಡಬೇಡ. ನಾನು ಬದುಕಬೇಕು. ಯಾಕೆ ಬದುಕಬೇಕು? ನನ್ನ ಮಗಳಿಗೋಸ್ಕರ ಬದುಕಬೇಕು. ಮತ್ತೆ ನಾನ್ ಯಾಕೆ ನನ್ನ ಮಗುಗೋಸ್ಕರ ಬದುಕಿರಬಾರ್ದು? ನನ್ನ ದೊಡ್ಡ ಮಗಳು ಗಾಯತ್ರಿ ಅಮ್ಮೋರು ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ಕಾಯ್ತಾ ಬದುಕೋದ್ರಲ್ಲಿ ಅರ್ಥ ಇಲ್ಲ ಅಂತ ನೀನ್ ಹೇಗೆ ಡಿಸೈಡ್ ಮಾಡ್ತೀಯಾ? ಕೇಳ್ತಿದ್ದಾಳಲ್ವಾ ಸುಮನ, ಅವಳಿಗೆ ಸಮಾಧಾನ ಆಗೋ ಹಾಗೆ ಉತ್ತರ ಕೊಡು. ಇಲ್ಲ ಅಂದ್ರೆ ನಿನ್ ಪ್ರಾಣನೇ ಕೊಡು. ವಿಶಾಲ್ ಬಾಬಾ, ನೀವು ಹೊಡೆದಿದ್ರಲ್ಲಿ ಅರ್ಥ ಇದೆ. ಯಾಕೆ ಹೊಡೆದ್ರಿ ಅಂತ ಕೇಳಲ್ಲ. ದಯವಿಟ್ಟು ನಮ್ಮ ಅಕ್ಕಂಗೆ ನನ್ನ ಶೂಟ್ ಮಾಡಬೇಡ ಅಂತ ಹೇಳಿ. ನನ್ನನ್ನು ಸಾಯಿಸ್ಬಿಡ್ತಾಳೆ ಬಾಬಾ. ನಮ್ಮ ಅಕ್ಕನ ಹಠದ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ. ಚಿಕ್ಕ ವಯಸ್ಸಿಂದ ಅವಳನ್ನ ನೋಡ್ಕೊಂಡು ಬೆಳೆದಿದ್ದೀನಿ. ಅವಳನ್ನ ತೀರ್ಮಾನಕ್ಕೆ ಬಂದ್ಲು ಅಂದ್ರೆ ಅದನ್ನ ಅವಳು ಮಾಡೋವರೆಗೂ ಬಿಡಲ್ಲ. ಸಾಯಿಸ್ಬಿಡ್ತಾಳೆ, ನನ್ನನ್ನು ಸಾಯಿಸ್ಬಿಡ್ತಾಳೆ. ಬಾಬಾ ಬೇಡ ಅಂತ ಹೇಳಿ. ನೀನೇನು ಹೊಡೆದೆ ಅಂತ ಗಿಲ್ಟ್ ಫೀಲಿಂಗ್ ನನ್ನನ್ನು ಇನ್ನೂ ಕಾಡ್ತಾ ಇದೆ ಸುಮನ. ಅಯ್ಯೋ, ಹೊಡೆದ್ರೆ ಪರವಾಗಿಲ್ಲ, ನಿಮ್ ಹೆಂಡತಿ ಸಾಯಿಸಿ ಬಿಡ್ತಾಳೆ. ಅವಳ ಕೈಯಲ್ಲಿರೋದು ಚಾಕು ಅಲ್ಲ. ಒಂದ್ಸಲ ಚುಚ್ಚಿದ್ರು ಬದುಕುಳಿಯೋದಿಕ್ಕೆ. ಇದು ರಿವಾಲ್ವರ್. ಅವಳು ಶೂಟ್ ಮಾಡಿದ್ರೆ ನಾನು ಸತ್ತೇ ಹೋಗ್ತೀನಿ. ಸಣ್ಣಗ್ ಬೇರೆ ಇದ್ದೀನಿ, ಬದುಕಲ್ಲ, ಸತ್ತ ಹೋಗ್ತೀನಿ. ನನ್ಗೇನು ಮಾಡ್ಬೇಡ ಅಂತ ಹೇಳಿ ಬಾಬಾ, ನಿಮ್ ಕಾಲಿಗೆ ಬೀಳ್ತೀನಿ. ನಮ್ಮಮ್ಮನ ಹೆತ್ತಿರೋ ನೈನಿ ಕಾಲನ್ನ ಹಿಡ್ಕೊಂಡು ನೀನು ಕ್ಷಮೆ ಕೇಳು. ಅಕ್ಕ ಅಕ್ಕ, ನಿಂತ್ಕೋ, ಅಲ್ಲೇ ನಿಂತ್ಕೋ. ನೀನೆಷ್ಟು ಹತ್ರ ಬರ್ತೀಯೋ ಅಷ್ಟು ಬುಲೆಟ್ಸು ನಿನ್ ದೇಹದೊಳಗೆ ಗನ್ನಿಂದ ಹೋಗ್ತಾನೆ ಇರುತ್ತೆ. ಮಾಮ್, ನೀವಾದ್ರೂ ಹೇಳಿ ಮಾಮ್. ಏಯ್, ಅವರಿಬ್ರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಹೇಳಿದ್ರು ಇನ್ನೊಬ್ರಿಗೆ ಸಿಟ್ಟು ಬರುತ್ತೆ ಕಣೋ. ಅವರೇ ಸಾಲ್ವ್ ಮಾಡ್ಕೊಳ್ಳಿ. ನೈನಿ, ಏನು ಹೇಳ್ಬೇಡ ಅಕ್ಕ. ನನ್ನನ್ನು ತಡಿಯಕ್ಕೆ ಯಾರು ಟ್ರೈ ಮಾಡಬೇಡಿ. ವಿಕ್ರಾಂತ್ ಅವರೇ, ಈ ವಿಷಯದಲ್ಲಿ
ನನ್ನನ್ನು ಕ್ಷಮಿಸ್ಬಿಡಿ. ಅಯ್ಯೋ ಅದ್ಗೆ ನೀವ್ಯಾಕೆ ಹಾಗೆ ಹೇಳ್ತೀರಾ? ಇಷ್ಟು ದಿನ ಪಾಪ ಮಾಡ್ಕೊಂಡ್ ಬದುಕಿರೋ ನನ್ನ ಹೆಂಡತಿ ಸುಮನ ಮುತ್ತೈದೆ ಆಗಿ ಸಾಯ್ತಾಳೆ ಅಂತಂದ್ರೆ ಅಷ್ಟಾದ್ರೂ ಪುಣ್ಯನ ಕಟ್ಕೊಂಡು ಹೋಗ್ತಾಳೆ ಅನ್ಕೋತೀನಿ. ಪುರೋಹಿತ್ರೆ, ನಾನು ಪಿಂಡಾಡ್ತೀನಿ, ಬನ್ನಿ ನೀವು. ನೀವು ಸ್ವಲ್ಪ ಇರಿ, ನನಗೆ ಮೊದಲೇ ಭಯ ಆಗ್ತಿದೆ. ಮಂತ್ರಗಳೇ ನೆನಪಾಗ್ತಿಲ್ಲ. ಮಂತ್ರ ಮಾತ್ರ ಬರಲ್ಲ ಅನ್ಸತ್ತೆ, ನನ್ಗೇನೋ ಬರಲ್ಲಪ್ಪ. ಗಾಯತ್ರಿ ಅಮ್ಮವರು ಬದುಕೆ ಇದ್ದಾರೆ ಅಂತ ಎಲ್ರೂ ನಂಬಿಕೆಯಿಂದ ಇರ್ಬೇಕಾದ್ರೆ ಯಾರೊಬ್ರಿಗೂ ಹೇಳ್ದೇನೆ ಈ ಕಾರ್ಯ ಮಾಡೋದಕ್ಕೆ ಏರ್ಪಾಟ್ ಮಾಡಿದ್ದಕ್ಕೆ ನೀನು ಬಲಿ ಆಗ್ತಿದ್ಯಾ. ಇನ್ನೊಂದ್ಸಲ ನಾನ್ ಹೆತ್ತ ಚೊಚ್ಚಲ ಮಗು ಗಾಯತ್ರಿ ಅಮ್ಮವರು ಜೀವಂತವಾಗಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಹಾಗಂದ ತಕ್ಷಣ ನಾನು ಅವ್ರ ಪ್ರಾಣನೇ ತೆಗೆದ್ಬಿಡ್ತೀನಿ. ಈ ವಿಷಯದಲ್ಲಿ ಮೊದಲು ಬಲಿ ಆಗ್ತಿರೋಂಥ ನನ್ನ ತಂಗಿ ಸಾವನ್ನ ಕಣ್ಣಾರೆ ನೋಡಿ. ಉಳುಚಿ ಪಾಪು ಅಳ್ತಾ ಇದ್ದಾಳೆ ಕಣೆ. ಅವ್ರಮ್ಮ ಕೂಡ ಅಳ್ತಾ ಇದ್ದಾಳೆ. ನಮಗ್ ಕೇಳಿಸ್ತಿದೆ ಚಿಕ್ಕಪ್ಪ, ನಮ್ಮ ಅಕ್ಕಗೂ ಕೇಳಿಸ್ಬೇಕಲ್ವಾ? ಶೂಟ್ ಮಾಡಕ್ ಹೋದ್ ನಯನಿ ಸುಮ್ನೆ ಆದ್ಲು ಅಂದ್ರೆ ನಿನ್ ಮಗಳು ಅಳು ಕೇಳಿಸಿದೆ ಸುಮನ. ಆದ್ರೆ ಇನ್ನು ನೈನಿ ರಿವಾಲ್ವರ್ನ ಕೆಳಗಡೆ ಇಳಿಸೇ ಇಲ್ವಲ್ಲ ಮಾಮ್. ಇವತ್ತವಳು ಗನ್ನಿಂದ ಶೂಟ್ ಮಾಡ್ತಾಳೆ ಅಂತ ಅರ್ಥ. ನೈನಿ, ನಾನೆಲ್ಲ ಕ್ಲೀನ್ ಮಾಡ್ತೀನಿ, ನೀನ್ ಹೋಗು. ದೊಡ್ಡಕ್ಕನ್ ಫೋಟೋ ಗಿಟ್ಟಿದ್ ಕುಂಕುಮನ ಅಳ್ಸಿ ಹಾರ ಕೂಡ ಬಿದ್ದೋಯ್ತು. ಮಿಕ್ಕಿದ್ ನಾವು ನೋಡ್ಕೋತೀವಮ್ಮ, ನೀನ್ ಹೋಗಮ್ಮ. ಹೌದು ನೈನಿ, ನೀನ್ ಹೋಗು. ಹೋಗಮ್ಮ. ಇನ್ನು ಯಾರ ತಿಥಿ ಮಾಡ್ಸೋದಕ್ಕೆ ನಿಂತಿದ್ದೀರಾ ಪುರೋಹಿತ್ರೆ? ಗೊತ್ತಿಲ್ಲ ಸ್ವಾಮಿ. ನೀವಿನ್ನ ಶಾಕಲ್ಲಿ ಇದ್ದಾರೆ ಅನ್ಸುತ್ತೆ. ಬನ್ನಿ, ನಿಮ್ಮನ್ನು ಬಿಟ್ಟು ಬರ್ತೀನಿ, ಬನ್ನಿ. ಅಷ್ಟೊಂದು ಚಳಿ ಆಗ್ತಿದ್ಯಾ ಬಲ್ಲವ? ಚಳಿಗಾಲದಲ್ಲಿ ಚಳಿ ಆಗದೆ ಇನ್ನೇನ್ ಸೆಕೆ ಆಗತ್ತಮ್ಮವ? ಇದು ಚಳಿಯಿಂದ ಬಂದಿರೋ ನಡ್ಕ ಅಲ್ಲ ಪಾವನ ಮೂರ್ತಿ, ಮತ್ತೆ ಭಯದಿಂದ. ವೈ ಮ್ಯಾನ್, ನೀನು ನಂತರ ಗಂಡ್ಸಲ್ವಾ? ಗಡ್ಸಿರ್ಬೇಕು. ಅತ್ತೆ ಬಂದ್ರ ನೋಡಿದ್ರ ನೀವು ಭಯ ಬಿದ್ರಿ? ನಾನ್ ಭಯ ಪಟ್ಟಿದ್ದು ನಿಮ್ಮ ಅತ್ತೆ ಬರ್ತಾಳೆ ಅಂತಲ್ಲಪ್ಪ, ಬಂದ್ರೆ ಇದು ಉಳಿಸಲ್ಲ ಅಂತ. ಎಲ್ಲರೂ ಒಂದು ರೀತಿ ಕುಡುಕರೆ. ನೀನೇನ್ ತಿನ್ನವನ? ನಾನು ನಂದಿ ವಲ್ಲಭ. ಸುಮ್ನೆ ಏನೇನೋ ಹೇಳ್ಬೇಡ, ಹೋಗ ಇಲ್ಲಿಂದ.
ಸರಿಪಾ ವಲ್ಲಭ, ತಗೊಳ. Cheers! ಎಣ್ಣೆಯಲ್ಲಿ ಮವ ಕೊಡ್ದು ಎಲ್ಲಿ ಅಂತ ಕೇಳ್ತಿಯಲ್ಲಪ್ಪ, ಹಾಕೋ. ತಗ ಕುಡಿ. ಮಾವ ನಿನ್ ಗ್ಲಾಸ್ಗೆ ಹಾಕ್ತಿದ್ಯಾ ಕೆಳಗ್ ಚೆಲ್ತಿದ್ಯಾ? ಕೆಳಗ್ ಚೆಲ್ಲೋದಿಕ್ಕೆ ಇದೇನ್ ಚೀಪ್ ಲಿಕ್ಕರ್ ಅನ್ಕೊಂಡ್ಯಾ? ಫಾರಿನ್ ಬ್ರ್ಯಾಂಡು. ಎತ್ತುವಲ್ಲ ಬಾ. ಅಯ್ಯ ಅಯ್ಯ, ಮತ್ತೆ ಎಣ್ಣೆ ಎಲ್ಲಿ ಹೋಯ್ತು? ಏನ್ ಮಾಡ್ತಿದ್ದೀರಾ ಚಿಕ್ಕಪ್ಪ? ಟ್ಯಾಕ್ಸ್ ಕಟ್ತಾ ಇದೀವಮ್ಮ, ಆರ್ಥಿಕ ಅಭಿವೃದ್ಧಿಗೆ ಹೆಲ್ಪ್ ಮಾಡ್ತಾ ಇದೀವಿ. ಆಹಾ, ಹಾಗಾ? ನಾನು ಕೂಡ ಟ್ಯಾಕ್ಸ್ ಕಟ್ಬೇಕು ಅಂತ ಅನ್ಕೋತಿದೀನಿ. ಒಂದ್ ಗ್ಲಾಸ್ ಅಲ್ಲಿ ಹಾಕೊಡ್ತೀರಾ? ಏಯ್, ನೀನ್ ಯಾಕೆ ಕುಡಿತೀಯಾ? ನೀವ್ಯಾಕೆ ಕುಡಿಬೇಕು? ನಮಗ್ ಚಳಿ ಆಗ್ತಾ ಇದೆ. ಸುಳ್ಳು ಹೇಳ್ತಿದ್ದಾರೆ. ಬೆಳಗ್ಗೆ ನಯನಿ ಮಾತೆನ ಕಾಳಿಕಾ ಮಾತೆ ರೂಪದಲ್ಲಿ ನೋಡಿರೋ ವಲ್ಲಭನಿಗೆ ದೇಹ ಪೂರ್ತಿಯಾಗಿ ಭಯದಿಂದ ಕೂಡಿರೋ ನಡಕ ಶುರುವಾಗಿದೆ. ಅದನ್ನ ಮರಿಬೇಕು ಅಂತ ಇದನ್ ಶುರು ಮಾಡಿದ್ದಾರೆ. ಇಂಥ ಹೆದ್ರ ಪುಕ್ಲ ಆದ್ರೆ ಹೇಗೆ ಹಸ್ಬೆಂಡು? ಹೌದ್ ಬಿಡು, ತಪ್ಪು ಮಾಡಿರೋರಿಗೆ ಮಾತ್ರ ಭಯ ಆಗುತ್ತೆ. ಏಯ್, ನಾನೇನೇ ಮಾಡ್ದೆ? ನೀವು ಮಾತ್ರ ಅಲ್ಲ, ನಿಮ್ಮ ಅಮ್ಮಂಗೂ ಹೋಗಿ ಹೇಳಿ, ಗಾಯತ್ರಿ ಅತ್ತೆ ಇರೋ ಜಾಗ ಯಾರಿಗೂ ಗೊತ್ತಾಗಲ್ಲ ಅಂತ. ಏನಾದ್ರೂ ಬಾಯಿಗೆ ಬಂದಾಗ ಮಾತಾಡಿದ್ರೆ ಬುಲೆಟ್ ಎಲ್ಲಿಗೆ ಬೀಳುತ್ತೆ ಅಂತ ಗೆಸ್ ಮಾಡೋಕ್ಕೂ ಆಗಲ್ಲ ನಿಮ್ಗೆ. ಭಯ ಪಡಿಸ್ಬೇಡಮ್ಮ, ಆತರ ಮಾಡೋದಾದ್ರೆ ಆಮ್ಲೆಟ್ ಮಾಡಾಕೋ. ಈ ಕೋಳಿ ಮುಖದವನ್ಗೆ ಅದು ಬೇರೆ ಮಾಡ್ಕೊಡ್ಬೇಕಾ? ಏಯ್, ಏನೇ ಬೊಗಳ್ತಾ ಇದ್ಯಾ? ಬಾಟ್ಲು ಕೈಗೆ ತಗೊಂಡ್ರೆ ಕೆಳಗ್ ಬೀಳಿಸ್ತೀರಾ, ಅದು ಠಳ್ ಅಂತ ಹೊಡೆದೋಗುತ್ತೆ, ಅಷ್ಟೇ ಅಲ್ವಾ? ಈಗಿನ ಕಾಲದ ಹೆಣ್ಣು ಮಕ್ಕಳು ತುಂಬಾನೇ ಮುಂದುವರೆದಿರ್ತಾರೆ. ತಗ್ಗಿ ಬಗ್ಗಿ ಇರ್ಬೇಕಾಗತ್ತೆ ವಲ್ಲಭ. ಅನುಭವಸ್ತಾ ನಂದೀಶ. ಹಾ, ಎಲ್ಲ ನೀವೇ ಕುಡ್ಕೊಂಬಿಡಿ. ನಾನ್ ಕುಡಿಯೋಣ ಅಂತ ಹೋದ್ರೆ ಗ್ಲಾಸಲ್ಲಿ ಎಣ್ಣೆ ಮಾಯ ಆಗ್ತಾ ಇದೆ. ಸೇಮ್ ಟು ಸೇಮ್. ಗಾಯತ್ರಿ ಅತ್ತೆ ವಿಷಯದಲ್ಲಿ ಕೂಡ ಅಷ್ಟೇ. ಇಲ್ಲ ಅಂತ ಅನ್ಕೊಂಡಾಗ ಇರತ್ತೆ, ಇದೆ ಅಂತ ಅನ್ಕೊಂಡ್ರೆ ಇಲ್ವೇನೋ ಅಂತ ಅನ್ಸುತ್ತೆ. ನಿಮ್ಮಮ್ಮಂಗೆ ಅರ್ಥ ಆಗೋ ತರ ಹೇಳಿ. ಓವರ್ ಆಗಿ ಆಡಿದ್ರೆ 5 ಬುಲೆಟ್ ಅಲ್ಲಿ ನಿಮ್ ಗ್ಲಾಸು ಒಡೆದೋಗುತ್ತೆ. ನನ್ಗೆ ಅರ್ಥ ಆಗ್ಲಿಲ್ಲ, ನಮ್ಮ ಮಾಮ್ಗೆ ಹೇಗೆ ಹೇಳಿ? ಅಂಬಾ ಶಿವಶಂಭೋ. ಹಕ್ 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 ಹಕ್. ಯಾಕೆ ಮೂಲೆಯಲ್ಲಿ ಕೂತಿದ್ಯಾ? ಯಾರ ಹೊಡಿಲಿಲ್ವಲ್ಲ? ಓ, ನೈನಿ ಅದಕ್ಕೆ ಸಾಯಿಸ್ತಾರೆ ಅನ್ನೋ ಭಯ ನಿನ್ನಲ್ಲಿ ಇನ್ನೂ ಹೋಗ್ದೇನೆ ಮೂಲೆಯಲ್ಲಿ ಮುದುರ್ಕೊಂಡು ಕೂತಿದ್ಯಾ ಅಲ್ವಾ? ಏನು ಮಾತಾಡ್ತಿಲ್ವಲ್ಲ? ಇದೆಯಾ ಇಲ್ಲ ಹೋಗ್ಬಿಟ್ಟಿದ್ಯಾ? ಓ, ಅದೇನ ಹೇಳು, ಈ ಭೂಮಿ ಮೇಲೆ ನಿನಗಿನ್ನೂ ಋಣ ಇದೆ ಸುಮನಾ. ನೀನು ಇಬ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಗೊತ್ತಾ? ಯಾರ್ಗೆ? ನಿಮ್ಗೂ ನಮ್ಮ ಅಕ್ಕಂಗ? ನನಗೆ ಯಾಕೆ? ಶೂಟ್ ಮಾಡಕ್ ಹೋದ ಅವಳಿಗೆ, ಇನ್ನೂ ಬದುಕೆ ಇದ್ರು ಪಿಂಡ ಇಡಕ್ ಹೋದಂತ ಮಹಾನ್ ಭಾವನಾದ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕೋ ಬೇಡವೋ? ನೋ, ನೀನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಮೊದಲು ಸಖಿಗೆ. ಅದೇ ವಲ್ಲಭ್ರ ಜೊತೆ ಬಂದಿದ್ಲಲ್ಲ, ಯಾಕೆ? ಈ ಜನ್ಮದಲ್ಲಿ ನಿನಗೆ ಮಕ್ಕಳಾಗ್ದಿರೋ ದುರದೃಷ್ಟನ ತಪ್ಪಿಸಿ ನಿನಗೆ ಅವಳು ಗರ್ಭಕೋಶನ ಕೊಟ್ಟಿರೋದಕ್ಕೆ. ಅವಳೇನು ಫ್ರೀಯಾಗಿ ಕೊಟ್ಟಿಲ್ಲ, 2 ಕೋಟಿ ನುಂಗಿದಾಳೆ. ಅದು ಬೇರೆ ವಿಷಯ. 2ನೇ ಥ್ಯಾಂಕ್ಸ್ ಯಾರಿಗೆ ಗೊತ್ತಾ? ಉಲುಚಿಗ್ ತಾನೆ? ಆಲ್ಮೋಸ್ಟ್ ಕರೆಕ್ಟ್ ಆಗೇ ಹೇಳ್ದೆ. ಇನ್ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಹೇಳ್ಬೇಕು ಅಂದ್ರೆ ದೊಡ್ಡ ಬೊಟ್ಟಮ್ಮಂಗೆ. ಅವಳಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು? ನಿನ್ ಮಗಳನ್ನ ಅವಳು ಕೂಡ ಮಗಳ ತರಾನೇ ಭಾವಿಸ್ತಾಳೆ. ಎತ್ಕೊಂಡು ಹೋಗೋ ಅವಕಾಶ ಅವಳಿಗೆ ಸಿಕ್ಕಿದ್ರು ಎತ್ಕೊಂಡು ಹೋಗದೆ ಇರೋದಕ್ಕೆ. ಅದಕ್ಕೋಸ್ಕರನೇ ಉಲುಚಿ ಮನೇಲಿದ್ದಾಳೆ. ನೀನು ಗಾಯತ್ರಿ ದೊಡ್ಡಮ್ಮನ ಫೋಟೋಗೆ ಹಾರ ಹಾಕಿ ಕುಂಕುಮ ಇಟ್ಟು ಕಪಿ ಚೇಷ್ಟೆ ಮಾಡಬೇಕು ಅನ್ಕೊಂಡೆ. ರೈಟ್ ಟೈಮ್ಗೆ ಉಲುಚಿ ಪುಟ್ಟಿ ಜೋರಾಗಿ ಹತ್ತಿದ್ದಕ್ಕೆ
ನೈನೇ ಅದಕ್ಕೆ ಕೋಪ ಕ್ರಮೇಣ ಕಡಿಮೆ ಆಯಿತು. ಅದರಿಂದ ನೀನು ಬದುಕೊಳ್ಳದೆ. ಆಮ್ ಐ ರೈಟ್? ಗಾಯತ್ರಿ ಅತ್ತೆ ಪುನರ್ಜನ್ಮ ಪಡೆದ್ಮೇಲೆ ಎಲ್ಲೋ ಕಳೆದು ಹೋಗಿದ್ದಾರೆ. 100 ಕೋಟಿ ಆಸ್ತಿನ ನೋಡ್ಕೊಂಡು ಖುಷಿ ಪಡೋದ್ ಬಿಟ್ಟು ಅವ್ರ ಹೆತ್ತ ಮಗಳು ಗಾಯತ್ರಿನ ಹುಡುಕೋದ್ ಮುಖ್ಯ ಅನ್ನೋದು ನಮ್ಮ ಅಕ್ಕಂಗೆ ಮತ್ತೆ ನಿಮ್ಮ ಅಣ್ಣಂಗೆ ಗೊತ್ತಿಲ್ವಾ? ಇದೇ ಕಾರಣಕ್ಕೆ ಶೂಟ್ ಮಾಡಬೇಕು ಅನ್ಕೊಂಡಿದ್ದು.